ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಮೋದಿ ಮತ್ತೊಮ್ಮೆ ರಾಜ್ಯಕ್ಕೆ ಎಂಟ್ರಿ ಕೊಡಲಿದ್ದಾರೆ. ಚುನಾವಣಾ ಕಣದಲ್ಲಿ ಅಬ್ಬರಿಸಲಿದ್ದಾರೆ ಪ್ರಧಾನಿ ಮೋದಿ. ಮತ್ತೆ ರಾಜ್ಯಕ್ಕೆ ಮೋದಿಯ ಎಂಟ್ರಿ. ಎರಡನೇ ಹಂತದ ಕ್ಷೇತ್ರದಲ್ಲಿ ಇದೀಗ ಪ್ರಧಾನಿ 2 ದಿನ ಪ್ರಚಾರವನ್ನ ಹಮ್ಮಿಕೊಂಡಿದ್ದಾರೆ. 2 ದಿನ ಒಟ್ಟು 5 ಸಮಾವೇಶಗಳಲ್ಲಿ ಭಾಗಿಯಾಗ್ತಾರೆ. ಯಾವತ್ತು ಅಂದ್ರೆ ಏಪ್ರಿಲ್ 28 ಮತ್ತು 29. ಸೊ 2 ದಿನ ಇರೋದ್ರಿಂದ ಒಂದಿನ ಇಲ್ಲೇ ವಾಸ್ತವ್ಯ ಕೂಡ ಹೂಡ್ತಾರೆ. ಅದರಲ್ಲೂ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಅಬ್ಬರಿಸಲಿದ್ದಾರೆ ಮೋದಿ. ಏಪ್ರಿಲ್ 28ಕ್ಕೆ ದಾವಣಗೆರೆ, ಬೆಳಗಾವಿ, ಉತ್ತರ ಕನ್ನಡದಲ್ಲಿ ಸಮಾವೇಶವನ್ನ ನಡೆಸಿ ನೆಕ್ಸ್ಟ್ ಡೇ 29ನೇ ತಾರೀಕು ಬಾಗಲಕೋಟೆ, ಕೊಪ್ಪಳದಲ್ಲೂ ಕೂಡ ಮೋದಿ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಸೊ ಇದೀಗ 2 ದಿನಗಳ ಕಾಲ ರಾಜ್ಯದಲ್ಲಿ ಮೋದಿ ಇರ್ತಾರೆ. ಎರಡನೇ ಹಂತದ ಕ್ಷೇತ್ರಗಳಲ್ಲಿ ಮೋದಿ ಇದೀಗ 2 ದಿನ ಪ್ರಚಾರವನ್ನ ಹಮ್ಮಿಕೊಂಡಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಸೂದ್ ನೀಡ್ತಾರೆ. ಮಸೂದ್, ಚುನಾವಣೆ ಸಂದರ್ಭದಲ್ಲಿ ರೋಡ್ ಶೋ, ರ್ಯಾಲಿಗಳು ಮತ್ತು ಸಮಾವೇಶಗಳು ಸರ್ವೇ ಸಾಮಾನ್ಯ. ಬಟ್ ದೊಡ್ಡ ಮಟ್ಟದ ಲೀಡರ್ಸ್ ಗಳನ್ನ ಇಲ್ಲಿ ಕರೆ ತರೋದ್ರ ಮುಖಾಂತರ ಮತಗಳಾಗಿ ಕನ್ವರ್ಟ್ ಆಗುತ್ತೆ ಅನ್ನೋ ನಂಬಿಕೆ. ಸೊ ಮೋದಿಯ ಈ 2 ದಿನದ ಸಮಾವೇಶದ ಹೈಲೈಟ್ಸ್ ತಿಳಿಸೋದಾದ್ರೆ ವಿದ್ಯಾ, ಮೊದಲ ಹಂತದ ಏನ್ ಪ್ರಚಾರ ನಡೀತಾ ಇದೆ ಈಗಾಗಲೇ, ಈ ಮೊದಲ ಹಂತದಲ್ಲಿ ಈಗಾಗಲೇ 5 ಕ್ಷೇತ್ರಗಳಿಗೆ ಭೇಟಿ ಕೊಡುವ ಮೂಲಕ ಹತ್ತತ್ರ 15ಕ್ಕೂ 12ಕ್ಕೂ ಹೆಚ್ಚು ಲೋಕಸಭೆ ಕ್ಷೇತ್ರಗಳನ್ನ ಟಾರ್ಗೆಟ್ ಇಟ್ಕೊಂಡು ಪ್ರಚಾರ ಭಾಷಣ ಮಾಡಿರೋದ್ರು ಮೋದಿ ಅವರು. ಈಗ 2ನೇ ಹಂತದ ಪ್ರಚಾರ ಶುರು ಆಗ್ತಾ ಇದೆ. 2ನೇ ಹಂತದಲ್ಲೂ ಕೂಡ ಮೋದಿ ಅವರು 28, 29 2 ದಿನವೂ ಕೂಡ ಬರಲಿದ್ದಾರೆ. 28ನೇ ತಾರೀಕು ರಾಜ್ಯದಲ್ಲೇ ವಾಸ್ತವ್ಯ ಕೂಡ ಹೂಡ್ತಾ ಇದ್ದಾರೆ. ಒಟ್ಟಾರೆ 5 ಲೋಕಸಭೆ ಕ್ಷೇತ್ರಗಳಿಗೆ ಭೇಟಿ ಕೊಡುವ ಮೂಲಕ ಅಬ್ಬರದ ಪ್ರಚಾರವನ್ನ ಮೋದಿ ಅವರು ಮಾಡ್ತಾ ಇದ್ದಾರೆ. 28ನೇ ತಾರೀಕು ಬೆಳಿಗ್ಗೆ ಬರ್ತಾರೆ. 28ನೇ ತಾರೀಕು ಬೆಳಗಾವಿ, ದಾವಣಗೆರೆ, ಉತ್ತರ ಕನ್ನಡ ಲೋಕಸಭೆ ಕ್ಷೇತ್ರಗಳನ್ನ ಟಾರ್ಗೆಟ್ ಇಟ್ಕೊಂಡು ಅಭ್ಯರ್ಥಿಗಳ ಪರ ಅಬ್ಬರದ ಪ್ರಚಾರವನ್ನ ಮಾಡ್ತಾರೆ. ಅನಂತರ 28ನೇ ತಾರೀಕು ಬೆಳಗಾವಿಯಲ್ಲೇ ವಾಸ್ತವ್ಯ ಹೂಡ್ತಾರೆ. 29ನೇ ತಾರೀಕು ಬಾಗಲಕೋಟೆ ಮತ್ತು ಕೊಪ್ಪಳ ಲೋಕಸಭೆ ಕ್ಷೇತ್ರಗಳಲ್ಲೂ ಕೂಡ ಅಬ್ಬರದ ಪ್ರಚಾರ ಮಾಡ್ತಾರೆ. ಬೃಹತ್ ಸಮಾವೇಶಗಳನ್ನ ಆಯೋಜನೆ ಮಾಡುವ ಮೂಲಕ ಭಾಷಣವನ್ನ ಮಾಡ್ತಾರೆ. ಮೋದಿ ಅವರು ಬರೋದ್ರಿಂದ ಒಂದ್ ರೀತಿಯಲ್ಲಿ ಬಿಜೆಪಿ ಪರ ಅಲೆ ಟ್ರೆಂಡ್ ಇನ್ನಷ್ಟು ಹೆಚ್ಚಾಗುತ್ತೆ ಅನ್ನುವಂಥದ್ದು. ಈಗ ಮೋದಿ ಅವರು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕ ಭಾಗದ ಮುಖಂಡರು ಮತ್ತೆ ಕಾರ್ಯಕರ್ತರ ಉತ್ಸಾಹ ಇನ್ನಷ್ಟು ಇಮ್ಮಡಿಗೊಳ್ತಾ ಇದೆ. ಆ ಹಿನ್ನೆಲೆಯಲ್ಲೇ ಮೋದಿ ಅವರನ್ನ ಸ್ವಾಗತ ಮಾಡೋದಕ್ಕೆ ಅವರ ಸಮಾವೇಶಗಳಿಗೆ ಸಿದ್ಧತೆಗಳು ಕೂಡ ಭರದಿಂದ ಸಾಗ್ತಾ ಇದ್ದಾವೆ ವಿದ್ಯಾ. ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ ಮಸೂದ್.